ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕರ್ನಾಟಕ ಟೀಚರ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 8ರಿಂದ 12ನೇ ತರಗತಿಯ ಸಮಾಜಶಾಸ್ತ್ರ ವಿಭಾಗದ ಪ್ರಮುಖ 100 ಪ್ರಶ್ನೋತ್ತರಗಳನ್ನು ನೋಡಲಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಪ್ರಮುಖ 100 ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಹಿಂದಿನ ತರಗತಿಯಲ್ಲಿ ಈಗಾಗಲೇ ನಾವು ಅರ್ಥಶಾಸ್ತ್ರ ವಿಭಾಗದ ಹಾಗೂ ವ್ಯವಹಾರ ಅಧ್ಯಯನದ 100 ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಇವತ್ತಿನ ತರಗತಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗಿದ್ದು HSTR, GPSTR, TET, PDO, SDA, FDA, PSC, PSI ಹಾಗೂ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗಿದ್ದು ಈ ಒಂದು ತರಗತಿ ತಮಗೆ ಇಷ್ಟವಾದರೆ ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮೊದಲನೇ ಪ್ರಶ್ನೆ, ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದವರೆಂದರೆ ಹರ್ಬರ್ಟ್ ಸ್ಪೆನ್ಸರ್. ಮೂರನೇ ಪ್ರಶ್ನೆ, ಸಮಾಜಶಾಸ್ತ್ರದ 2ನೇ ಪಿತಾಮಹ ಎಂದು ಹರ್ಬರ್ಟ್ ಸ್ಪೆನ್ಸರ್ ಅವರನ್ನು ಕರೆಯುತ್ತೇವೆ. ನಾಲ್ಕನೇ ಪ್ರಶ್ನೆ, ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದರೆ ಎಮಿಲಿ ಡರ್ಕಿಮ್. ಎಮಿಲಿ ಡರ್ಕಿಮ್ ರವರನ್ನು ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 5, ಸಂಘರ್ಷ ಸಿದ್ಧಾಂತದ ಪ್ರವರ್ತಕರು ಯಾರು? ಕಾರ್ಲ್ ಮಾರ್ಕ್ಸ್ ರವರು ಸಂಘರ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಆರನೇ ಪ್ರಶ್ನೆ, ಮಾನವನು ಡ್ಯಾಶ್ ಜೀವಿಯಾಗಿದ್ದಾನೆ? ಸಂಘಜೀವಿ ಅಥವಾ ಸಮಾಜಜೀವಿ? ಪ್ರಶ್ನೆ ಸಂಖ್ಯೆ 7, ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರು ಹಾಗೂ ಅವರುಗಳ ರಾಷ್ಟ್ರಗಳನ್ನು ಹೊಂದಿಸಿ ಬರೆಯಲಾಗಿದೆ. ಸಮಾಜಶಾಸ್ತ್ರಜ್ಞರು ಹಾಗೂ ಅವರುಗಳ ರಾಷ್ಟ್ರಗಳು. ಆಗಸ್ಟ್ ಕಾಮ್ಟೆ ರವರು ಫ್ರಾನ್ಸ್ ದೇಶದ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಹರ್ಬರ್ಟ್ ಸ್ಪೆನ್ಸರ್ ಬ್ರಿಟನ್, ಎಮಿಲಿ ಡರ್ಕಿಮ್ ರವರು ಫ್ರಾನ್ಸ್, ಕಾರ್ಲ್ ಮಾರ್ಕ್ಸ್ ರವರು ಜರ್ಮನಿ, ಮ್ಯಾಕ್ಸ್ ವೆಬ್ಬರ್ ಅವರು ಕೂಡ ಜರ್ಮನ್ ದೇಶದವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ. ಡಾಕ್ಟರ್ GS ಗುರ್ರೆ, ಡಾಕ್ಟರ್ MN ಶ್ರೀನಿವಾಸ್, ಡಾಕ್ಟರ್ ಇರಾವತಿ ಕರ್ವೆ, AR ದೇಸಾಯಿ, AC ದುಬೆ, GR ಮದನ್, MS ರಾವ್, ರಾಧಾ ಕಮಲ್ ಮುಖರ್ಜಿ, BK ಸರ್ಕಾರ್, DP ಮುಖರ್ಜಿ, BN ಮಜುಂದಾರ್, KM ಕಪಾಡಿಯಾ ಇವರು ಪ್ರಮುಖ ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. 9ನೇ ಪ್ರಶ್ನೆ, ಭಾರತೀಯ ಸಮಾಜಶಾಸ್ತ್ರ ಪಿತಾಮಹ ಯಾರು? ಡಾಕ್ಟರ್ GS ಗುರ್ರೆ ರವರನ್ನು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. 10ನೇ ಪ್ರಶ್ನೆ, ಜೀವ ಸಂಕುಲಗಳ ಉಗಮ, ಜೀವ ವಿಕಾಸವಾದವನ್ನು ಮಂಡಿಸಿದವರು ಚಾರ್ಲ್ಸ್ ಡಾರ್ವಿನ್ ರವರು. ಪ್ರಶ್ನೆ ಸಂಖ್ಯೆ 11, ಭಾರತದ ಪ್ರಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ. ಡಾಕ್ಟರ್ ಇರಾವತಿ ಕರ್ವೆ ರವರನ್ನು ಭಾರತದ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಎಂದು ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 12, ಪ್ರಪಂಚದ ಮೊದಲ ಸಮಾಜಶಾಸ್ತ್ರಜ್ಞೆ ಯಾರು? ಹ್ಯಾರಿಯಟ್ ಮಾರ್ಟಿನೋ. ಪ್ರಶ್ನೆ ಸಂಖ್ಯೆ 13, ವಾಟ್ ಈಸ್ ಸೋಷಿಯಾಲಜಿ ಎಂಬ ಕೃತಿಯ ಕರ್ತೃ ಯಾರು? ಅಲೆಕ್ಸ್ ಇಂಕಲ್ಸ್. 14ನೇ ಪ್ರಶ್ನೆ, ಸೋಷಿಯಾಲಜಿ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಆಗಸ್ಟ್ ಕಾಮ್ಟೆ. ಪ್ರಶ್ನೆ ಸಂಖ್ಯೆ 15, ಸೋಷಿಯಾಲಜಿ ಎಂಬ ಪದವು ಡ್ಯಾಶ್ ಭಾಷೆಯ ಸೋಸಿಯಸ್ ಮತ್ತು ಡ್ಯಾಶ್ ಭಾಷೆಯ ಲಾಗೋಸ್ ಎಂಬ ಶಬ್ದಗಳಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಸೋಸಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಎಂಬ ಶಬ್ದಗಳಿಂದ ಉತ್ಪತ್ತಿ ಹೊಂದಿದೆ. 17ನೇ ಪ್ರಶ್ನೆ, ಕೆಳಗಿನ ಕೃತಿಗಳ ಕರ್ತೃಕಾರರನ್ನು ತಿಳಿಸಿರಿ. ಅರ್ಥಶಾಸ್ತ್ರವನ್ನು ರಚಿಸಿದವರು ಕೌಟಿಲ್ಯ, ಧರ್ಮಶಾಸ್ತ್ರ ಅಥವಾ ಸ್ಮೃತಿಯನ್ನು ಬರೆದವರು ಮನು, ರಿಪಬ್ಲಿಕ್ ಗ್ರಂಥದ ಕರ್ತೃ ಪ್ಲೇಟೋ, ಪಾಲಿಟಿಕ್ಸ್ ಮತ್ತು ಎಥಿಕ್ಸ್ ಅರಿಸ್ಟಾಟಲ್, ಆನ್ ಜಸ್ಟಿಸ್ ಸಿಸಿರೋ, ಆನ್ ಲಾಕ್ಸ್ ಕನ್ಫ್ಯೂಸಿಯಸ್, ಮಕ್ಕದಿಮ್ ಇಬನ್ ಖಲ್ಡನ್. ಮುಂದಿನ ಪ್ರಶ್ನೆ, ಮಾನವನು ಮಾನವನಂತಾಗಲು ಸಾಮಾಜಿಕ ಪರಿಸರದ ಅಗತ್ಯವಿದೆ. ಪ್ರಶ್ನೆ ಸಂಖ್ಯೆ 18, ಮಾನವನು ತಮ್ಮ ಭಾವನೆಯನ್ನು ಡ್ಯಾಶ್ ತಮ್ಮ ಭಾವನೆ ವ್ಯಕ್ತಪಡಿಸುತ್ತಾರೆ. ಭಾಷೆಯ ಮೂಲಕ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ. 19ನೇ ಪ್ರಶ್ನೆ, ಆಗಸ್ಟ್ ಕಾಮ್ಟೆ ರವರ ಪೂರ್ಣ ಹೆಸರು? ಇಸಿಡೋರ್ ಆಗಸ್ಟ್ ಮೇರಿ ಫ್ರಾಂಕಾಯ್ಸ್ ಜೇವಿಯರ್ ಕಾಮ್ಟೆ. 20ನೇ ಪ್ರಶ್ನೆ, ಸಮಾಜಶಾಸ್ತ್ರ ಎಂಬ ಪದವನ್ನು ಯಾವ ವಿಷಯದ ಕುರಿತಾಗಿ ಉಪನ್ಯಾಸ ನೀಡುವಾಗ ಆಗಸ್ಟ್ ಕಾಮ್ಟೆ ಮೊದಲ ಬಾರಿಗೆ ಬಳಸಿದರು? 1839ರಲ್ಲಿ
ಪಾಸಿಟಿವ್ ಫಿಲಾಸಫಿ ಎಂಬ ವಿಷಯವನ್ನು ಕುರಿತಾಗಿ ಸಾರ್ವಜನಿಕ ಉಪನ್ಯಾಸ ನೀಡುವಾಗ ಆಗಸ್ಟ್ ಕಾಮ್ಟೆರವರು ಮೊದಲ ಬಾರಿಗೆ ಸಮಾಜಶಾಸ್ತ್ರ ಎಂಬ ಪದವನ್ನು ಬಳಸುತ್ತಾರೆ. 21ನೇ ಪ್ರಶ್ನೆ, ಆಗಸ್ಟ್ ಕಾಮ್ಟೆರವರ ಪ್ರಮುಖ ಕೃತಿಗಳೆಂದರೆ ಪಾಸಿಟಿವ್ ಫಿಲಾಸಫಿ 1839, ಪಾಸಿಟಿವ್ ಪಾಲಿಟಿ 1851, ಮಾನವತಾ ಧರ್ಮ 1857, 3 ಹಂತಗಳ ಸೂತ್ರ. ಇದರಲ್ಲಿ 3 ಹಂತಗಳ ಸೂತ್ರದಲ್ಲಿ ಮೊದಲನೆಯದು ಧರ್ಮಶಾಸ್ತ್ರೀಯ ಹಂತ, ಅಮೂರ್ತ, ವೈಜ್ಞಾನಿಕ ಹಂತ. 22ನೇ ಪ್ರಶ್ನೆ, ಕಾರ್ಲ್ ಮಾರ್ಕ್ಸ್ ರವರ ಪ್ರಮುಖ ಕೃತಿಗಳನ್ನು ತಿಳಿಸಿರಿ. ದಾಸ್ ಕ್ಯಾಪಿಟಲ್, ಇದನ್ನು 1865ರಲ್ಲಿ ರಚಿಸಿದ್ದಾರೆ. ದಿ ಹೋಲಿ ಫ್ಯಾಮಿಲಿ, ದಿ ಜರ್ಮನ್ ಐಡಿಯಾಲಜಿ 1845, ದಿ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ 1848, ದಿ ಪಾವರ್ಟಿ ಆಫ್ ಫಿಲಾಸಫಿ. 23ನೇ ಪ್ರಶ್ನೆ, ಮ್ಯಾಕ್ಸ್ ವೆಬರ್ ಅವರ ಪ್ರಮುಖ ಕೃತಿಗಳನ್ನು ಪಟ್ಟಿ ಮಾಡಿರಿ. ದಿ ಎಕನಮಿ ಆ್ಯಂಡ್ ಸೊಸೈಟಿ, ದಿ ಪ್ರಾಟೆಸ್ಟೆಂಟ್ ಎಥಿಕ್ಸ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಡೆಮಾಕ್ರಸಿ, ದಿ ಸಿಟಿ, ಬ್ಯೂರೋಕ್ರಸಿ ಮತ್ತು ದಿ ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಆರ್ಗನೈಜೇಷನ್, ದಿ ಜರ್ಮನ್ ಸೋಷಿಯಾಲಜಿಕಲ್ ಸೊಸೈಟಿ, ಎಕನಾಮಿ ಆ್ಯಂಡ್ ಸೊಸೈಟಿ. ಪ್ರಶ್ನೆ ಸಂಖ್ಯೆ 24, ಎಮಿಲಿ ಡರ್ಕಿಮ್ ರವರ ಪ್ರಮುಖ ಕೃತಿಗಳನ್ನು ತಿಳಿಸಿರಿ. ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ 1893, ಸೂಸೈಡ್ 1897, ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ 1895, ದಿ ಎಲಿಮೆಂಟ್ರಿ ಫಾರ್ಮ್ಸ್ ಆಫ್ ರಿಲಿಜಿಯಸ್ ಲೈಫ್ 1912, ಸೂಸೈಡ್ ಎ ಸೋಷಿಯಾಲಜಿಕಲ್ ಅನಾಲಿಸಿಸ್. ಮುಂದಿನ ಪ್ರಶ್ನೆ, ಅನ್ನೆ ಸೋಷಿಯಾಲಜಿ ಕ್ಯೂ ಎಂಬ ನಿಯತಕಾಲಿಕೆಯನ್ನು ಪ್ರಾರಂಭಿಸಿದವರು ಯಾರು? ಎಮಿಲಿ ಡರ್ಕಿಮ್ ರವರು. ಪ್ರಶ್ನೆ ಸಂಖ್ಯೆ 26, ಜಿ.ಎಸ್. ಗುರ್ರೆರವರ ಪೂರ್ಣ ಹೆಸರೇನು? ಡಾಕ್ಟರ್ ಗೋವಿಂದ ಸದಾಶಿವ ಗುರ್ರೆ. ಪ್ರಶ್ನೆ ಸಂಖ್ಯೆ 27, ಎಂ.ಎನ್. ಶ್ರೀನಿವಾಸ್ ರವರ ಪೂರ್ಣ ಹೆಸರು? ಡಾಕ್ಟರ್ ಮೈಸೂರು ನರಸಿಂಹಾಚಾರ ಶ್ರೀನಿವಾಸರವರು. 28ನೇ ಪ್ರಶ್ನೆ, ಜಿ.ಎಸ್. ಗುರ್ರೆರವರ ಪ್ರಮುಖ ಕೃತಿಗಳೆಂದರೆ ಮೊದಲನೆಯದು ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ, ಶೆಡ್ಯೂಲ್ಡ್ ಟ್ರೈಬ್ಸ್, ಸೋಷಿಯಲ್ ಟೆನ್ಷನ್ ಇನ್ ಇಂಡಿಯಾ, ವೇದಿಕ್ ಇಂಡಿಯಾ, ಭಾರತೀಯ ಸಾಧುಗಳು, ಭಾರತೀಯ ಪೋಷಾಕುಗಳು. ಇವು ಜಿ.ಎಸ್. ಗುರ್ರೆರವರ ಪ್ರಮುಖ ಕೃತಿಗಳಾಗಿವೆ. ಮುಂದಿನ ಪ್ರಶ್ನೆ, ಎಂ.ಎನ್. ಶ್ರೀನಿವಾಸ್ ರವರ ಕೃತಿಗಳನ್ನು ಪಟ್ಟಿ ಮಾಡಿರಿ. ದಿ ರಿಮೆಂಬರ್ಡ್ ವಿಲೇಜ್ 1976ರಲ್ಲಿ ರಚನೆಯಾಗಿರುತ್ತದೆ. ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ 1952, ಇಂಡಿಯನ್ ವಿಲೇಜಸ್, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ 1963ರಲ್ಲಿ ರಚನೆಯಾಗಿದೆ. 21ನೇ ಶತಮಾನದಲ್ಲಿ ಜಾತಿ ಮತ್ತು ಅದರ ಹೊಸ ರೂಪ. 30ನೇ ಪ್ರಶ್ನೆ, ಎ.ಆರ್. ದೇಸಾಯಿ ರವರ ಪೂರ್ಣ ಹೆಸರು? ಅಕ್ಷಯ್ ರಮಣಲಾಲ್ ದೇಸಾಯಿ. ಅಕ್ಷಯ್ ರಮಣಲಾಲ್ ದೇಸಾಯಿ ಎನ್ನುವುದು ಎ.ಆರ್. ದೇಸಾಯಿ ರವರ ಪೂರ್ಣ ಹೆಸರಾಗಿದೆ. ಎ.ಆರ್. ದೇಸಾಯಿ ರವರ ಅತ್ಯುತ್ತಮ ಕೃತಿ ಅಂದರೆ ದಿ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲ್. 32ನೇ ಪ್ರಶ್ನೆ, ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ, ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಎಂಬ ಗ್ರಂಥವನ್ನು ರಚಿಸಿದವರು ಎ.ಆರ್. ದೇಸಾಯಿ ರವರು. ಪ್ರಶ್ನೆ ಸಂಖ್ಯೆ 33ನೇ ಪ್ರಶ್ನೆ, ಇರಾವತಿ ಕರ್ವೆ ರವರು ರಚಿಸಿರುವ ಪ್ರಸಿದ್ಧ ಕೃತಿಗಳು? ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ, ಫ್ಯಾಮಿಲಿ ಇನ್ ಇಂಡಿಯಾ, ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್, ಲ್ಯಾಂಡ್ ಆ್ಯಂಡ್ ಪೀಪಲ್ ಆಫ್ ಮಹಾರಾಷ್ಟ್ರ, ಯುಗಾಂತ ಎನ್ನುವುದು ಮರಾಠಿ ಭಾಷೆಯ ಕೃತಿಯಾಗಿದೆ. ಅಮ್ಚಿ ಸಂಸ್ಕೃತಿ ಭಾಷೆಯ ಕೃತಿ. ಮರಾಠಿಯಲ್ಲಿ ಲೋಕಾಂಚಿ ಸಂಸ್ಕೃತಿ ಎನ್ನುವಂತಹ ಕೃತಿಯನ್ನು ರಚಿಸಿದ್ದಾರೆ. ಹಿಂದೂ ಸಮಾಜ ರಚನಾ, ಇವುಗಳೆಲ್ಲವೂ ಅವರ ಮರಾಠಿಯ ಕೃತಿಗಳಾಗಿವೆ. ಪ್ರಶ್ನೆ ಸಂಖ್ಯೆ, ಜಿ.ಎಸ್. ಗುರ್ರೆರವರ ವಿದ್ಯಾರ್ಥಿ ಎಂದರೆ ಇರಾವತಿ ಕರ್ವೆ. ಭಾರತ ಟಾಯ್ಲೆಟ್ ಮ್ಯಾನ್ ಎಂದು ಡಾಕ್ಟರ್ ಬಿಂದೇಶ್ವರ ಪಾಠಕ್ ರವರನ್ನು ಕರೆಯುತ್ತೇವೆ. 33, ಜಿ.ಎಸ್. ಗುರ್ರೆರವರ ವಿದ್ಯಾರ್ಥಿ. ಜಿ.ಎಸ್. ಗುರ್ರೆರವರ ಸಾಮಾಜಿಕ ಸೇವೆಯಲ್ಲಿ ತಮ್ಮದೇ ಆದ ಇರಾವತಿ ಕರ್ವೆ ರವರಿದ್ದಾರೆ. ಮುಂದಿನ ಪ್ರಶ್ನೆ, ಜಾತಿ ವಿನಾಶ ಪುಸ್ತಕದ ಕರ್ತೃ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸಂಸ್ಕೃತಿ ಎಂದರೆ ಜ್ಞಾನ ಅಥವಾ ಕೃಷಿ ಮಾಡು ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ, ಸಮಾಜದ ಮೂಲ ಘಟಕ ಯಾವುದೆಂದರೆ ಕುಟುಂಬ. ಕುಟುಂಬವನ್ನು ಸಮಾಜದ ಮೂಲ ಘಟಕ ಎಂದು ಕರೆಯುತ್ತೇವೆ. ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ ಎಂದು ಹೇಳಿದವರು ಮೆಕವೈರ್ ಮತ್ತು ಪೇಜ್. 39ನೇ ಪ್ರಶ್ನೆ ನೋಡೋಣ.
ಮಾನವ ಸಮಾಜವು ಗ್ರಾಮ ಎಂಬ ತೊಟ್ಟಿಲಲ್ಲಿಯೇ ವಿಕಾಸವಾಗಿದೆ ಎಂದು ಅಭಿಪ್ರಾಯಪಟ್ಟವರು ಬೊಗಾರ್ಡಸ್ ರವರು ಮಾನವ ಸಮಾಜವು ಗ್ರಾಮ ಎಂಬ ತೊಟ್ಟಿಲಲ್ಲಿಯೇ ವಿಕಾಸವಾಗಿದೆ ಅಂಥೇಳಿ ಕರೆದಿದ್ದಾರೆ. ಪ್ರಶ್ನೆ ಸಂಖ್ಯೆ 40. ಕುಟುಂಬ ಅಥವಾ ಫ್ಯಾಮಿಲಿ ಎಂಬ ಶಬ್ದವು ಡ್ಯಾಶ್ ಶಬ್ದದಿಂದ ಬಂದಿದೆ. ಫ್ಯಾಮಿಲಿ ಎಂಬ ಶಬ್ದವು ಫ್ಯಾಮುಲಸ್ ಎಂಬ ಲ್ಯಾಟಿನ್ ಶಬ್ದದಿಂದ ಬಂದಿದೆ. ಇದರ ಅರ್ಥ ಫ್ಯಾಮುಲಸ್ ಅಂದರೆ ಆಳು ಎಂಬ ಅರ್ಥವನ್ನು ಪಡೆದಿದೆ. ಪ್ರಶ್ನೆ ಸಂಖ್ಯೆ 41. ಮಾನವ ಕುಲ ತಾನೊಂದೇ ಒಲಂ ಎಂದು ಬಹಳ ಹಿಂದೆಯೇ ವ್ಯಕ್ತಪಡಿಸಿರುವವನು ಆದಿಕವಿ ಪಂಪ. 42ನೇ ಪ್ರಶ್ನೆ. ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷವಾದ ಆಚರಣೆ. ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. 43ನೇ ಪ್ರಶ್ನೆ. ಅಸ್ಪೃಶ್ಯತಾ ಆಚರಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದದ್ದು ಸಂವಿಧಾನದ 17ನೇ ವಿಧಿ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೊಳಿಸಿದ್ದು 1955ರಲ್ಲಿ. ಮುಂದಿನ ಪ್ರಶ್ನೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯು 1976ರಲ್ಲಿ ಜಾರಿಗೆ ಬಂದಿದೆ. ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದ ಶಾಸನ 1989ರ ಶಾಸನ. ಶೈಕ್ಷಣಿಕ ಸೌಲಭ್ಯ ಘೋಷಿಸಿದ ಸಂವಿಧಾನದ ವಿಧಿ ಯಾವುದು? ಸಂವಿಧಾನದ 29ನೇ ವಿಧಿ. ಸಾರ್ವಜನಿಕ ಧಾರ್ಮಿಕ ಕೇಂದ್ರಗಳಿಗೆ ಪ್ರವೇಶಿಸುವ ಮುಕ್ತ ಅವಕಾಶ ಘೋಷಿಸಿದ ಸಂವಿಧಾನದ ವಿಧಿ ಯಾವುದೆಂದರೆ 25ನೇ ವಿಧಿ. ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿ ಮಾಡಿದ್ದು 1976ರಲ್ಲಿ. ಶ್ರಮ ವಿಭಜನೆಯು ವಿಶೇಷ ಪರಿಣತಿಗೆ ಕಾರಣವಾಗಿದೆ. ಚಿಪ್ಕೋ ಚಳವಳಿ ನಡೆದ ರಾಜ್ಯ ಉತ್ತರ ಪ್ರದೇಶದ ತೆಹರಿ ಗರ್ವಾಲ್ ಎಂಬ ಹಳ್ಳಿಯಲ್ಲಿ ಚಿಪ್ಕೋ ಚಳವಳಿ ನಡೆದಿದೆ. ಚಿಪ್ಕೋ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡವರೆಂದರೆ 1973ರಲ್ಲಿ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ರವರು. ಅಪ್ಪಿಕೋ ಚಳವಳಿಯು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಡೆಯಿತೆಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದ ರೈತರು 1983ರಲ್ಲಿ ಅಪ್ಪಿಕೋ ಚಳವಳಿಯನ್ನು ನಡೆಸಿದರು. ಮುಂದಿನ ಪ್ರಶ್ನೆ. ನರ್ಮದಾ ಆಂದೋಲನದ ನೇತೃತ್ವವನ್ನು ವಹಿಸಿದವರು ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ನರ್ಮದಾ ಆಂದೋಲನ ಚಳವಳಿ ನಡೆದ ರಾಜ್ಯವೆಂದರೆ ಗುಜರಾತ್ ರಾಜ್ಯದ ಸರ್ದಾರ್ ಸರೋವರ ಎಂಬ ನದಿಗೆ ನಿರ್ಮಿಸಲಾದ ಅಣೆಕಟ್ಟು ನರ್ಮದಾ ನದಿ ಅಡ್ಡಲಾಗಿ ಕಟ್ಟಿರುವಂತಹ ಅಣೆಕಟ್ಟಾಗಿದ್ದು ಇದರ ಒಂದು ಪರಿಣಾಮವನ್ನು ಎದುರಿಸಲು ಪರಿಸರ ಪ್ರೇಮಿಗಳು ಈ ಒಂದು ಚಳವಳಿಯನ್ನು ನಡೆಸ್ತಾರೆ. 57ನೇ ಪ್ರಶ್ನೆ. ಮೌನ ಕಣಿವೆ ಆಂದೋಲನವು ಯಾವ ರಾಜ್ಯದಲ್ಲಿ ನಡೆಯಿತು? ಕೇರಳದ ಪಾಲ್ಘಾಟ್ ತಾಲೂಕಿನ ಮೌನ ಕಣಿವೆ ಆಂದೋಲನವು ನಡೆಯಿತು. ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡವರು ಕೇರಳ ಸಾಹಿತ್ಯ ಹಾಗೂ ವನ್ಯಮೃಗ ಆಸಕ್ತರು. ಡಾಕ್ಟರ್ ಶಿವರಾಮ್ ಕಾರಂತರು ಡ್ಯಾಶ್ದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದನ್ನು ವಿರೋಧಿಸಿದರು. ಕರ್ನಾಟಕದ ಕಾರವಾರದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದನ್ನು ವಿರೋಧ ಮಾಡುತ್ತಾರೆ. 59ನೇ ಪ್ರಶ್ನೆ. ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಂದೆಯ ವರ್ತನೆಯನ್ನು ದೊಂಬಿ ಎಂದು ಕರೆಯುತ್ತೇವೆ. ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು 1986ರಲ್ಲಿ ಜಾರಿ ಮಾಡಲಾಯಿತು. 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದ ಸಂವಿಧಾನದ ವಿಧಿ ಎಂದರೆ ಸಂವಿಧಾನದ 24ನೇ ವಿಧಿ. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿಗೊಳಿಸಿದ್ದು 1988ರಲ್ಲಿ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ಮಾಡಿದ್ದು 2006ರಲ್ಲಿ. ನೆಕ್ಸ್ಟ್ ಪ್ರಶ್ನೆ. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೊಂಡಿದ್ದು 1961ರಲ್ಲಿ. 65ನೇ ಪ್ರಶ್ನೆ. ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? 1994. 66ನೇ ಪ್ರಶ್ನೆ. ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ಡ್ಯಾಶ್ರಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೊಳಿಸಿತು. 1987ರಲ್ಲಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಲಾಯಿತು. ಮುಂದಿನ ಪ್ರಶ್ನೆ. ತಾಯಿ ತಂದೆ ಮಕ್ಕಳಿಂದ ಕೂಡಿದ ಕುಟುಂಬವನ್ನು ನಾವು ಕೇಂದ್ರ ಕುಟುಂಬ ಅಥವಾ ವಿಭಕ್ತ ಕುಟುಂಬ ಎಂದು ಕರೆಯುತ್ತೇವೆ. ಕೇರಳದ ಮಲಬಾರ್ನ ನಾಯರ್ಗಳಲ್ಲಿ ಡ್ಯಾಶ್ ಕುಟುಂಬ ಕಂಡುಬರುತ್ತದೆ. ಮಾತೃ ಪ್ರಧಾನ ಕುಟುಂಬ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 69. ಸಮಾಜದ ಜೀವಕೋಶವು ಡ್ಯಾಶ್ ಆಗಿದೆ.
ಸಮಾಜದ ಜೀವಕೋಶವೆಂದರೆ ಕುಟುಂಬ. 70ನೇ ಪ್ರಶ್ನೆ, ಕೇಂದ್ರ ಕುಟುಂಬಕ್ಕೆ ಇರುವ ಇತರ ಹೆಸರುಗಳನ್ನು ತಿಳಿಸಿರಿ. ವಿಭಕ್ತ ಕುಟುಂಬ, ಮೂಲ ಕುಟುಂಬ, ಪ್ರಾಥಮಿಕ ಕುಟುಂಬ, ವೈಯಕ್ತಿಕ ಕುಟುಂಬ. ಕೇಂದ್ರ ಕುಟುಂಬಗಳು ಆಧುನಿಕ ಸಮಾಜದಲ್ಲಿ ಅತಿ ಹೆಚ್ಚು ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಸಾಮಾಜೀಕರಣದ ಬಹುಮುಖ್ಯ ನಿಯೋಗಿಗಳನ್ನು ತಿಳಿಸಿರಿ. ಸಮವಯಸ್ಕರು, ಜೊತೆಯಾಟ ಆಟಗಾರರು ಮತ್ತು ಸ್ನೇಹಿತರು. 72ನೇ ಪ್ರಶ್ನೆ, ಈಶಾನ್ಯ ವಲಯದ ಆದಿವಾಸಿಗಳನ್ನು ತಿಳಿಸಿರಿ. ಗುರುಂಗ್, ಲಿಂಬಿ, ಲೆಪ್ಪ, ಅಕಾ, ಮಿಶಿ, ಗಾರೋ, ಖಾಸಿ, ಚಕ್ಮಾ, ನಾಗಾ, ಸೇಮಾ, ಕಚಾರಿ ಮುಂತಾದವು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಗುಂಪುಗಳು ಯಾವುವು? ಜಾರ್ವಾಗಳು, ಓಂಗೆಗಳು, ಸೆಂತ್ನೇಲಿಗಳು, ಅಂಡಮಾನ್ಗಳು ಮತ್ತು ನಿಕೋಬಾರಿಗಳು. ಮುಂದಿನ ಪ್ರಶ್ನೆ, 74ನೇ ಪ್ರಶ್ನೆ, ಬುಡಕಟ್ಟು ಜನಾಂಗದ ಲಕ್ಷಣಗಳನ್ನು ತಿಳಿಸಿರಿ. ಬುಡಕಟ್ಟು ಜನಾಂಗವು ಸಾಮಾನ್ಯವಾದ ಭೂಪ್ರದೇಶವನ್ನು ಹೊಂದಿರುತ್ತದೆ. ಕುಟುಂಬ ಹೊಂದಿದ್ದು ಅಥವಾ ಕುಟುಂಬಗಳ ಒಂದು ಸಮೂಹದ ಗುಂಪಾಗಿರುತ್ತದೆ. ಒಳ ಬಾಂಧವ್ಯದ ಕ್ರಮವನ್ನು ಹೊಂದಿದೆ. ಸಾಮಾನ್ಯ ಭಾಷೆಯನ್ನು ಹೊಂದಿರುತ್ತಾರೆ. ಸರಳತೆ ಮತ್ತು ಸ್ವಯಂ ಪರಿಪೂರ್ಣತೆ, ಸಾಮಾನ್ಯ ಸಂಸ್ಕೃತಿ, ಸಾಮಾನ್ಯ ಧರ್ಮ, ಸಾಮಾನ್ಯ ಹೆಸರು, ಏಕತೆಯ ಪ್ರಜ್ಞೆ ಪ್ರಬಲವಾಗಿರುವುದು ಹಾಗೂ ನಿರಕ್ಷರತೆಯನ್ನು ಹೊಂದಿದ್ದಾರೆ. 75ನೇ ಪ್ರಶ್ನೆ, ಭಾರತದಲ್ಲಿ ಬುಡಕಟ್ಟು ಜನಾಂಗಗಳ ಪ್ರವರ್ಗಗಳನ್ನು ತಿಳಿಸಿರಿ. ಯಾವ್ಯಾವೆಂದರೆ ಮಂಗೋಲಿಯನ್, ನಿಗ್ರಿಟೋ, ಮೆಡಿಟರೇನಿಯನ್. ಗ್ರಾಮ ಸಮುದಾಯದ ಸಮಸ್ಯೆಗಳು. ಗ್ರಾಮ ಸಮುದಾಯದ ಸಮಸ್ಯೆಗಳೆಂದರೆ ಕೃಷಿ ಸಮಸ್ಯೆಗಳು, ಗುಡಿ ಕೈಗಾರಿಕೆಯ ಸಮಸ್ಯೆಗಳು, ಅನಕ್ಷರತೆ, ಬಡತನ ಮತ್ತು ನಿರುದ್ಯೋಗ, ಆರೋಗ್ಯ ವ್ಯವಸ್ಥೆಯ ಕೊರತೆ, ನಾಗರಿಕ ಸೌಲಭ್ಯಗಳ ಕೊರತೆ. ಮುಂದಿನ ಪ್ರಶ್ನೆ, ಭಾರತೀಯ ಸಮಾಜದ ಆಧಾರ ಸ್ತಂಭ ಯಾವುದೆಂದರೆ ಗ್ರಾಮೀಣ ಸಮುದಾಯವನ್ನು ಭಾರತೀಯ ಸಮಾಜದ ಆಧಾರ ಸ್ತಂಭ ಎಂದು ಹೇಳುತ್ತೇವೆ. ನಿರ್ದಿಷ್ಟ ಪ್ರದೇಶದಲ್ಲಿ ಸಾಮಾನ್ಯ ಸಾಮಾಜಿಕ ಬದುಕು ನಡೆಸುವ ಪರಿಕಲ್ಪನೆಯೇ ಸಮುದಾಯ. ಮುಂದಿನ ಪ್ರಶ್ನೆ, ಸಮುದಾಯದ ವಿಧಗಳೆಂದರೆ ಬುಡಕಟ್ಟು ಸಮುದಾಯ, ಗ್ರಾಮೀಣ ಸಮುದಾಯ, ನಗರ ಸಮುದಾಯ. 80ನೇ ಪ್ರಶ್ನೆ, ಈಶಾನ್ಯ ವಲಯದ ಆದಿವಾಸಿಗಳು ಯಾವ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ? ಮಂಗೋಲಿಯನ್ ಜನಾಂಗಕ್ಕೆ ಸೇರಿದ್ದಾರೆ. ಪ್ರಶ್ನೆ ಸಂಖ್ಯೆ 81, ಮಾನವ ಸಮಾಜದ ವಿಕಾಸದಲ್ಲಿ ಮೊದಲನೇ ಹಂತ ಯಾವುದು? ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ. 82ನೇ ಪ್ರಶ್ನೆ, ಕೇಂದ್ರ ಕುಟುಂಬದಲ್ಲಿ ಕಂಡುಬರುವ ಪ್ರಮುಖ ಲಕ್ಷಣಗಳನ್ನು ತಿಳಿಸಿರಿ. ಕೇಂದ್ರ ಕುಟುಂಬವೆಂದರೆ ವಿಭಕ್ತ ಕುಟುಂಬವನ್ನು ನಾವು ಕೇಂದ್ರ ಕುಟುಂಬ, ಮೂಲ ಕುಟುಂಬ ಎಂದು ಹೇಳುತ್ತೇವೆ. ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ. ಸರಳ ಸಾಮಾಜಿಕ ನಿಯಂತ್ರಣವನ್ನು ಹೊಂದಿದೆ. ಆಧುನಿಕ ತಂತ್ರಜ್ಞಾನಕ್ಕೆ ಒಲವು, ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಹಾಗೂ ಸಂಕೀರ್ಣತೆಯನ್ನು ಹೊಂದಿರುತ್ತಾರೆ. ಪ್ರಶ್ನೆ ಸಂಖ್ಯೆ 83, ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ತಿಳಿಸಿರಿ. ಅವಿಭಕ್ತ ಕುಟುಂಬವು ಗಾತ್ರದಲ್ಲಿ ದೊಡ್ಡದಾಗಿದ್ದು ಸಹಕಾರ ಸಹಭಾಗಿತ್ವವನ್ನು ಹೊಂದಿದೆ. ವಾಸಸ್ಥಾನ ಮತ್ತು ಅಡುಗೆಮನೆ ಒಂದೇ ಅಡುಗೆಮನೆಯನ್ನು ಹೊಂದಿರುತ್ತದೆ. ಒಂದೇ ಧರ್ಮ ಪಾಲನೆ ಹಾಗೂ ಸ್ವಯಂ ಪೂರ್ಣ ಘಟಕ ಅಧಿಕಾರ ಸಂರಚನೆಯನ್ನು ಹೊಂದಿರುತ್ತದೆ. ತಂದೆಯೇ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಡ್ಯಾಶ್ ಎನ್ನುತ್ತಾರೆ. ಪಿತೃಪ್ರಧಾನ ಕುಟುಂಬವೆಂದು ಹೇಳುತ್ತೇವೆ. ಪ್ರಶ್ನೆ ಸಂಖ್ಯೆ 85, ಕುಟುಂಬದ ಪ್ರಕಾರಗಳನ್ನು ತಿಳಿಸಿರಿ. ಗಾತ್ರದ ಆಧಾರದ ಮೇಲೆ ನಾವು ಕೇಂದ್ರ ಕುಟುಂಬ ಅಥವಾ ವಿಭಕ್ತ ಕುಟುಂಬ ಹಾಗೂ ಅವಿಭಕ್ತ ಕುಟುಂಬ ಅಥವಾ ವಿಸ್ತೃತ ಕುಟುಂಬವೆಂದು ಪ್ರಕಾರವನ್ನು ನೋಡಬಹುದು. ಹರ್ಬರ್ಟ್ ಸ್ಪೆನ್ಸರ್ ಅವರ ಪ್ರಮುಖ ಕೃತಿಗಳನ್ನು ತಿಳಿಸಿರಿ. ಸೋಷಿಯಲ್ ಸ್ಟಾಟಿಕ್ಸ್, ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಎಥಿಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಾಲಜಿ, ದಿ ಮ್ಯಾನ್ ವರ್ಸಸ್ ಸ್ಟೇಟ್, ದಿ ಸ್ಟಡಿ ಆಫ್ ಸೋಷಿಯಾಲಜಿ. 87ನೇ ಪ್ರಶ್ನೆ, ಮಾನವ ಸಮಾಜ ಜೀವಿ. ಮ್ಯಾನ್ ಈಸ್ ಎ ಸೋಷಿಯಲ್ ಬೀಯಿಂಗ್ ಎಂದು ಹೇಳಿದವರು ಅರಿಸ್ಟಾಟಲ್ ರವರು. ಮುಂದಿನ ಪ್ರಶ್ನೆ, ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲಗಳನ್ನು ತಿಳಿಸಿರಿ. ಕಾರ್ಬನ್ ಡೈಆಕ್ಸೈಡ್, ಮಿಥೇನ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರಿಕ್ ಆಕ್ಸೈಡ್. 89ನೇ ಪ್ರಶ್ನೆ, ಜಾಗತಿಕ ತಾಪಮಾನಕ್ಕೆ ಕಾರಣವಾದ ಅಂಶಗಳೆಂದರೆ ನೀರಾವಿ, ಇಂಗಾಲದ ಡೈಆಕ್ಸೈಡ್, ಮಿಥೇನ್ ಮುಂತಾದ ಅನಿಲಗಳಿಂದ ಭೂಮಿಯ ತಾಪಮಾನ ಹೆಚ್ಚಾಗುತ್ತದೆ. 90ನೇ ಪ್ರಶ್ನೆ, ವಿಶ್ವ ಓಜೋನ್ ದಿನವನ್ನು ಸೆಪ್ಟೆಂಬರ್ 16ರಂದು ಆಚರಿಸುತ್ತೇವೆ. ಓಜೋನ್ ಪದರಕ್ಕೆ ಕಾರಣವಾದ ಅಂಶಗಳೆಂದರೆ ಕ್ಲೋರೋಫ್ಲೋರೋಕಾರ್ಬನ್ಗಳು ಮತ್ತು ಮಿಥೇಲ್ ಕ್ಲೋರೋಫ್ಲೋರೋಫಾರ್ಮ್ ಸಾರಜನಕದ ಆಕ್ಸೈಡ್ಗಳು. ಮಿಥೇನ್ ಬ್ರೋಮೈಡ್.
ಪ್ರಶ್ನೆ ಸಂಖ್ಯೆ 92. ಆಮ್ಲ ಮಳೆಗೆ ಕಾರಣವಾದ ಅನಿಲಗಳೆಂದರೆ ಗಂಧಕದ ಆಕ್ಸೈಡ್ಗಳು ಹಾಗೂ ಸಾರಜನಕದ ಆಕ್ಸೈಡ್ಗಳು. ಆಮ್ಲ ಮಳೆಯ ಪರಿಣಾಮಗಳೆಂದರೆ ಶಿಲೆಗಳು ಕರಗುತ್ತವೆ, ಕಾಡಿನ ಮರಗಳ ಎಲೆ ಉದುರುತ್ತವೆ. ಆಮ್ಲ ನೀರು ಎಲೆಯ ಮೇಲೆ ಬಿದ್ದಾಗ ಜೀವಕೋಶಗಳು ನಾಶವಾಗುತ್ತವೆ, ಲೋಹಗಳು ತುಕ್ಕು ಹಿಡಿಯುತ್ತವೆ. ತಾಜ್ ಮಹಲ್ನ ಅಮೃತಶಿಲೆ ಬೆಳಕು ಮಾಯವಾಗುತ್ತಿದೆ. ಆಮ್ಲ ಮಳೆಯ ಕಾರಣದಿಂದಾಗಿ ತಾಜ್ ಮಹಲ್ ಅಮೃತಶಿಲೆಯ ಬೆಳಕು ಕೂಡ ಕಡಿಮೆಗೊಳ್ಳುತ್ತಿದೆ. 94ನೇ ಪ್ರಶ್ನೆ. ಪರಿಸರ ಸಂರಕ್ಷಣೆಗಾಗಿ ಕೈಗೊಂಡಿರುವ ಶಾಸನಾತ್ಮಕ ಕ್ರಮಗಳೆಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972, ಪರಿಸರ ಸಂರಕ್ಷಣಾ ಕಾಯ್ದೆ 1986, ಜಲಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1974, ಶಬ್ದ ಮಾಲಿನ್ಯ ಕಾಯ್ದೆ 1989. 95ನೇ ಪ್ರಶ್ನೆ. ಪ್ರಾಥಮಿಕ ದತ್ತಾಂಶದ ಮೂಲಗಳು ಯಾವ್ಯಾವು? ಅವಲೋಕನ, ಸಂದರ್ಶನ, ಪ್ರಶ್ನಾವಳಿ ಹಾಗೂ ಸಾಮಾಜಿಕ ಸಮೀಕ್ಷೆ ಇವು ಪ್ರಾಥಮಿಕ ದತ್ತಾಂಶದ ಮೂಲಗಳಾಗಿವೆ. 96ನೇ ಪ್ರಶ್ನೆ. ಅವಳಿ ಕ್ರಾಂತಿಗಳೆಂದರೆ ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿಯನ್ನು ನಾವು ಅವಳಿ ಕ್ರಾಂತಿಗಳು ಎಂದು ಹೇಳುತ್ತೇವೆ. ಪ್ರಶ್ನೆ ಸಂಖ್ಯೆ 97. ಓಜೋನ್ ಪದರವು ಸೂರ್ಯನಿಂದ ಬರುವ ಯಾವ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತಿದೆ? ಅತಿ ನೇರಳಾತೀತ ಕಿರಣಗಳಿಂದ ಓಜೋನ್ ಪದರವು ಭೂಮಿಯನ್ನು ರಕ್ಷಣೆ ಮಾಡುತ್ತಿದೆ. 98ನೇ ಪ್ರಶ್ನೆ. ಲೋಕ ರೂಢಿಗಳೆಂದರೆ ನಾವು ಡ್ಯಾಶ್ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ದಿನನಿತ್ಯ. ಭಾರತದಲ್ಲಿ ಡ್ಯಾಶಲ್ಲಿ ಏಕತೆ ಕಂಡುಬರುತ್ತದೆ, ವಿವಿಧತೆಯಲ್ಲಿ ಏಕತೆ ಕಂಡುಬರುತ್ತದೆ. 100ನೇ ಪ್ರಶ್ನೆ. ಸಾಮಾಜೀಕರಣದ ನಿಯೋಗಿಗಳು ಯಾವುವು? ಕುಟುಂಬ, ಸಮವಯಸ್ಕರು, ಧರ್ಮ, ಶಾಲೆ, ಸಮೂಹ ಮಾಧ್ಯಮ ಹಾಗೂ ನೆರೆಹೊರೆ. ಇಲ್ಲಿಯವರೆಗೂ ಸಮಾಜಶಾಸ್ತ್ರ ವಿಭಾಗದ 8ರಿಂದ 12ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಲಾಗುವಂಥ ಪ್ರಮುಖ 100 ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ತರಗತಿಯು ತಮಗೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ನಿಮ್ಮ ಪ್ರೀತಿಯ ಸಪೋರ್ಟ್ ಇರಲಿ. ಮತ್ತಷ್ಟು ಪ್ರಮುಖ ಪ್ರಶ್ನೋತ್ತರದೊಂದಿಗೆ ಹಾಗೂ ವಿಶೇಷ ವಿಷಯದೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. ಇಲ್ಲಿವರೆಗೂ ನಮ್ಮ ತರಗತಿಯನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.